ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಆದರೆ ಇತ್ತೀಚಿನ ದಿನದಲ್ಲಿ ನಾವೆಲ್ಲರೂ ಕೂಡ ಪರಿಸರ ಸಂರಕ್ಷಣೆಯಲ್ಲಿ ವಿಫಲವಾಗುತ್ತಿದ್ದೇವೆ ಅಂತ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಆನ ಲಿಂಗಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕೋಡಿನಾಗೇನಹಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯ ಆರೋಗ್ಯವಾಗಿ ಇರಬೇಕಾದ್ರೆ ಸುತ್ತಮುತ್ತಲಿನಲ್ಲಿ ಪರಿಸರವನ್ನ ಕಾಪಾಡಬೇಕು, ಎಲ್ಲಾ ತರಹದ ಗಿಡ ಮರಗಳನ್ನ ಬೆಳೆಸಬೇಕು. ಇದರಿಂದ ವಾತಾವರಣ ಸ್ವಚ್ಛವಾಗಿರಲು ಸಾಧ್ಯವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ಮಾಡುವಲ್ಲಿ ನಾವೆಲ್ಲರೂ ಕೂಡ ವಿಫಲವಾಗ್ತಾ ಇದ್ದೇವೆ. ಪರಿಸರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು. ಇದರಿಂದ ಪ್ರಾಣಿ ಪಕ್ಷಿಗಳು ಮನುಷ್ಯನೇ ಕೂಡ ಆರೋಗ್ಯವಾಗಿ ಇರಲು ಸಾಧ್ಯವಾಗುತ್ತೆ. ಮನುಷ್ಯ ಹುಟ್ಟು ಆಡಂಬರ ಆಚರಣೆ ಮಾಡುವ ಬದಲು ನಿಮ್ಮ ತೋಟದಲ್ಲಿ ಸುತ್ತಮುತ್ತಲಿನಲ್ಲಿ ಗಿಡ ಮರಗಳನ್ನು ಹಾಕುವುದರ ಮೂಲಕ ಪರಿಸರವನ್ನ ಕಾಪಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಶಿಕ್ಷಕ ರವಿಕುಮಾರ್ ಮಾತನಾಡಿ, ಪರಿಸರ ಇಲ್ಲದಿದ್ರೆ ನಾವೆಲ್ಲರೂ ಕೂಡ ಬದುಕಲು ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಗಿಡ ಮರಗಳನ್ನ ಹಾಕೋದ್ರ ಜೊತೆಗೆ ಅವುಗಳನ್ನ ಪೋಷಿಸಬೇಕು. ನಮ್ಮ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿದ್ರೆ ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಇರಲು ಸಾಧ್ಯವಾಗುತ್ತೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರತಿಯೊಬ್ಬರು ಕೂಡ ಗಿಡ ಮರಗಳನ್ನ ಹಾಕೋದ್ರ ಮೂಲಕ ಶುದ್ಧವಾದ ಗಾಳಿ, ನೀರು, ತಂಪಾದ ವಾತಾವರಣ ಸಿಗುತ್ತೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀಪತಿ, ಜನಜಾಗೃತಿ ವೇದಿಕೆ ಸದಸ್ಯ ರಂಗಸ್ವಾಮಿ, ಕಾರ್ಯದರ್ಶಿ ಉಮಾದೇವಿ, ಕೃಷಿ ಅಧಿಕಾರಿ ಕಾಂತರಾಜು, ಸೇವಾ ಪ್ರತಿನಿಧಿ ಶಿವರತ್ನ, ನಾಗಲಕ್ಷ್ಮಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ. ಮರ ಕಡಿತಾ ಹೋಗ್ತಾರೆ, ಅರಣ್ಯ ಇಲಾಖೆ ಮುಂದಿನ ವರ್ಷಕ್ಕೆ ಅದೇ ಜಾಗದಲ್ಲಿ ಸಸಿ ನಡ್ತಾ ಹೋಗ್ತಾರೆ. ಹೇಗಪ್ಪ ಆಗಿದೆ ಇದಂದ್ರೆ ಖರ್ಚು, ಸರ್ಕಾರದ ಖರ್ಚು ತರಿಸಲಿಕ್ಕೆ ಒಂದು ಒಳ್ಳೆಯ ಒಂದು ಯೋಜನೆ ಇದು. ಸರ್ಕಾರದಲ್ಲಿ ದುಡ್ಡು ಹೊಡಿಲಿಕ್ಕೆ ಅರಣ್ಯ ಇಲಾಖೆ ಗಿಡ ನೆಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ವಿದ್ಯುತ್ ಇಲಾಖೆ ಅದನ್ನ ಕಟ್ ಮಾಡ್ತಾ ಹೋಗ್ತಾರೆ. ಉದ್ದೇಶ ಯಾಕೆ ಅಂತ ಅರ್ಥವಾಗಲ್ಲ. ಅಲ್ಲಿ ಕಂಬ ನೆಡಬೇಕು, ವಿದ್ಯುತ್ ಲೈನ್ ಹೋಗ್ಬೇಕು ಅಂತ ಗೊತ್ತಿದ್ರೆ ಅರಣ್ಯ ಇಲಾಖೆ ಯೋಚನೆ ಮಾಡಬಹುದು, ಬೇಡ ಇಲ್ಲಿ ಸಸಿ ನೋಡೋದು ಅಂತ. ಆದ್ರೆ ಮಾಡ್ತಾ ಇಲ್ಲ. ನಾವು ಕೂಡ ನಮ್ಮ ಜನಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಸಸಿ ನೆಡ್ತಾ ಇದಾರೆ, ತುಂಬಾ ನೆಡ್ತಾ ಇದಾರೆ. ಮುಂದೆ ಇಲ್ಲೆಲ್ಲ ಖಾಲಿ ಜಾಗ ಇತ್ತು, ಇವತ್ತು ಎಲ್ಲಾ ಕಡೆನೂ ಸಸಿಗಳಿದೆ. ಆದ್ರೆ ಸಸಿಗಳು ಯಾವ್ದಿದೆ, ನಮ್ಮ ಜೀವನಕ್ಕೆ ಬೇಕಾಗಿರೋ ಕಮರ್ಷಿಯಲ್ ಅಂತ ಹೇಳಿದ್ರೆ ಎಷ್ಟು ತಿನ್ಬಹುದು ಮನುಷ್ಯ. ತಿಂತೀನಿ ಅಂತ ಹೇಳಿದ್ರೆ ನಮ್ಮ ಒಂದ್ ಇಡೀ ಅನ್ನ ಬಿಟ್ಟು ಬೇರೆ ತಿನ್ಲಿಕ್ಕೆ ಆಗಲ್ಲ. ಆದ್ರೆ ಇವತ್ತು ನೋಡಿ ಯಾವ ಜಾಗನೂ ಖಾಲಿ ಇಲ್ಲ, ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್ ಬಂದಿದೆ. ಅವ್ರ ತೋಟಕ್ಕೆ ಹೋಗೊಂದು ಹಣ್ಣಿನ ಗಿಡ ಸಿಗಲ್ಲ, ಹಕ್ಕಿ ಪಕ್ಷಿಗೆ ಒಂದು ಹಣ್ಣಿನ ಗಿಡ ಇಲ್ಲ. ನೀವ್ ಯಾವುದೇ ತೋಟ ನೋಡ್ಕೊಂಬನ್ನಿ, ತೆಂಗಿನ ಗಿಡ ಇದ್ದಿದ್ದನ್ನು ಕಡಿದು ಮುಂಚೆ ಈ ಭಾಗದಲ್ಲಿ ಹೇಮಾವತಿ ನೀರು ಬಂದ್ಮೇಲೆ ನಾನು ಗಮನಿಸ್ತಾ ಇದ್ದಿದ್ದು ಮಾವಿನ ತೋಟ ಕಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮಗೆ ಹೊಟ್ಟೆಗೆ ತಿನ್ಲಿಕ್ಕೆ ಹಣ್ಣು ಸಿಗ್ತಾ ಇತ್ತು, ಅಕ್ಕಪಕ್ಕದವ್ರಿಗೆ ಕೂಡ ಖುಷಿ ಪಡ್ತಾ ಇದ್ವಿ. ಏನು ಕೂಡ ನಮಗೆ ತೊಂದರೆ ಕೊಡಲ್ಲ, ಅದರಿಂದ ನಮಗೆ ಉಪಯೋಗ ಉಂಟೆ ಹೊರತು ಇಲ್ಲಿ ನಮ್ಮ ಮಕ್ಕಳನ್ನು ಕೂಡ ಆಚೆ ಕಡೆ ಬಿಟ್ಟಾಗ ನಾವು ಪಕ್ಷಿಗಳನ್ನ ತೋರಿಸ್ತಾ ಇರ್ತೀವಿ. ನೋಡಿದ್ರೆ ಅಲ್ವ ಎಲ್ಲ ಪಕ್ಷಿಗಳು ಬರ್ತವೆ ಅಂದ್ರೆ ನಾನಾ ಜಾತಿಯ ಪಕ್ಷಿಗಳು ಇಲ್ಲಿ ಹಣ್ಣುಗಳನ್ನು ತಿನ್ನೋದಕ್ಕೆ ಬರ್ತವೆ. ಅವಕ್ಕೂ ಕೂಡ ಆಮೇಲೆ ಇಲ್ಲಿ ಪರಿಸರದಲ್ಲಿ ನಮ್ಮ ಏನು ಶಾಲಾ ಆವರಣದಲ್ಲಿ ಎಂತೆಂಥ ಗಿಡಗಳಿದ್ದಾವೆ, ಎಂತೆಂಥ ಗಿಡಮೂಲಿಕೆಗಳಿದಾವೆ ಅವೆಲ್ಲ ಬರ್ಸಿದೀವಿ. ಅವೆಲ್ಲ ಪುಟಾಣಿ ಮಕ್ಕಳು ನಮ್ಮೆಲ್ಲ ಓದ್ತವೆ. ನಾವು ನೋಡಿ ಇಂಥ ಗಿಡಗಳನ್ನ ನಾವು ನೋಡೇ ಇರ್ಲವಲ್ಲ, ನೋಡಿರ್ತೀವಿ ಆದ್ರೆ ಅದ್ರ ಹೆಸರು ಗೊತ್ತಿರಲ್ಲ, ಇಂಥ ಗಿಡ ಅಂತ ಗೊತ್ತಿರಲ್ಲ. ಅವು ಓದ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ ನೋಡಪ್ಪ ಇಂಥ ಗಿಡ ಅಂತ. ಎಷ್ಟೋ ನಮ್ಮ ಮಕ್ಕಳು ಒಂದು 10-6 ಗಿಡಗಳನ್ನ ಹೆಸರಿಸ್ತಾರೆ. ಇವತ್ತು ನೋಡ್ತೇವೆ ಅವು ಇಂಥ ಗಿಡ ಸಹ ಬನ್ನಿ ಸಹ ಇಲ್ಲೈತೆ ಗಿಡ ಅಂತೀವಿ. ಅಂತಹ ಇಲ್ಲಿ ನಾನು ಅಲ್ಲೇ 16 ವರ್ಷ ಆಯ್ತು. ಆದ್ರೆ ಇಲ್ಲಿನ ಗ್ರಾಮಸ್ಥರ ಪ್ರೋತ್ಸಾಹ, ಒಂದು ಸಹಕಾರ ಚೆನ್ನಾಗಿದೆ. ಆ ಪ್ರೋತ್ಸಾಹ ಸಹಕಾರ ಇರೋದ್ರಿಂದಲೇ ನಾವು ಇಷ್ಟೆಲ್ಲ ಮಾಡಕ್ಕಾಗಿತ್ತು. ಆದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಇರ್ಲಿ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಕೂಡ ಕಾರಣ. ನಮ್ದು ಏನೇ ಒಂದು ಔಷಧಿ